ನಾವು ಯಾರಿಗೂ ಬಳಕೆ ಮಾಡ್ಕೊಳ್ಳೋಕೆ ಯಾವ ಅವಕಾಶನೂ ಇಲ್ಲ. ಯಾವುದು ಕೂಡ ನನಗೆ ನಾನು ಪಟ್ಟಿ ಕೊಡ್ಲಾ ಯಾವ ಸರ್ಕಾರದಲ್ಲಿ ಯಾವ ಜಾಗನ ಪಾರ್ಕ್ನ ಎಂತೆಂತಕ್ಕೆ ಉಪಯೋಗಿಸ್ಕೊಂಡಿದ್ದಾರೆ ಅಂತ. ಅವ್ರ ಪಾರ್ಟಿಗಳಿಗೆ ಅವ್ರ ಪಾರ್ಟಿ ಕಾರ್ಯಕರ್ತರಿಗೆ ಏನೇನು ನೀವು ಸದಾಶಿವನಗರದಲ್ಲಿ ಹೋಗಿ ನೋಡಿ, ಬೇರೆ ಎಲ್ಲೂ ಬೇಡ. ನನ್ನ ಮನೆಗೆ ಬನ್ನಿ, ಅಲ್ಲೇ 2 ನಿಮಿಷಕ್ಕೆ ಹೋಗಿ ಸದಾಶಿವನಗರದಲ್ಲಿ ಪಾರ್ಕ್ ಇತ್ತು. ಪಾರ್ಕ್ ಏನಾಗಿದೆ ಏನು ಮಾಡಿದ್ದಾರೆ ಅನ್ನೋದು ನೀವು ನೋಡಿ. ನಾವು ಆ ಕೆಲಸ ಮಾಡ್ತಾ ಇಲ್ಲ. ಯಾವುದೇ ಆಗಲಿ ಇವತ್ತು ಯಾವ ಬಿಲ್ಡಿಂಗು ಕಟ್ಟೋದಿಲ್ಲ, ಯಾವ ಅದಾನಿ ಸುದ್ದಿನೂ ಇಲ್ಲ. ಕೆಲವು ಸಂದರ್ಭದಲ್ಲಿ ಕೆಲವು ಪಾರ್ಕ್ ಈಗ ರೋಡ್ಗಳನ್ನು ಅಗಲ ಮಾಡಬೇಕಾದ್ರೆ ಸಾರ್ವಜನಿಕ ಕೆಲಸಕ್ಕಿರುವಂಥ ಸಂದರ್ಭದಲ್ಲಿ ನಾವು ಅದನ್ನ ಕಾನೂನು ಚೌಕಟ್ಟಿನಲ್ಲೇ ನಾವು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಕೆಲವು ಸಾರ್ವಜನಿಕರ ಅನುಕೂಲಕ್ಕೆ ಯಾವ್ದಾದ್ರು ಬಂತು ಅಂದ್ರೆ ಒಂದು 5% ಉಪಯೋಗ ಮಾಡ್ಕೊಳ್ಳಿಕ್ಕೆ ಅವಕಾಶ ಆಗಬೇಕು ಅನ್ನೋ ದೃಷ್ಟಿಯಿಂದ ಇದು ಒಂದೇ ಕಡೆ ಅಲ್ಲ, ಬೇರೆ ಬೇರೆ ಕಡೆ ಎಲ್ಲ ಆದಷ್ಟು ಕೆಲವು ಕಡೆ ರೋಡ್ಗಳನ್ನ ವೈಡಿಂಗ್ ಮಾಡೋಂಥ ಒಂದು ಅನಿವಾರ್ಯತೆ ಕೂಡ ಇದೆ. ಬೇರೆ ಜಾಗಕ್ಕೆ ನಾವು ಪ್ರೈವೇಟ್ ಜಾಗ ಆದರೆ 1:2 ಅವ್ರಿಗೆ ಹಣ ಕೊಡಬೇಕಾಗ್ತದೆ, ಇಲ್ಲ TDR ಕೊಡಬೇಕಾಗ್ತದೆ. ಇವೆಲ್ಲ ಇರೋದ್ರಿಂದ ಸೊ ಕಾನೂನು ಚೌಕಟ್ಟಿನಲ್ಲೇ ಕೆಲವು ಸಂದರ್ಭದಲ್ಲಿ ನಾವು ಅವಕಾಶ ಮಾಡಿಕೊಡ್ತಾ ಇದೀವಿ. ನೋಡಿ, ಅವರು ವಿರೋಧ ಪಾರ್ಟಿಯವರು ಮಾಡ್ತಾ ಇದ್ದಾರೆ. ಪಾಪ ನಾಗೇಂದ್ರ ಯಾವತ್ತೂ ಕೂಡ ಪಕ್ಷದ ವಿಚಾರದಲ್ಲಿ ಹಿಂದೆ 2 ವರ್ಷದ ಹಿಂದೆನೇ ಕೂಡ ಏನು ನಿರಪರಾಧಿ ನಮ್ಮ ಒತ್ತಡಕ್ಕೆ ನಾವೇ ಆತನ ಕೈಲಿ ರೆಸಿಗ್ನೇಷನ್ ತೆಗೆದುಕೊಂಡಿದ್ದು. ಯಾವತ್ತೂ ಕೂಡ ಪಕ್ಷದ ಒಬ್ಬ ಶಿಸ್ತಿನ ಸಿಪಾಯಿ, ಅವರ ನಾಯಕತ್ವದಲ್ಲಿ ನಮಗೆ ಅಪಾರವಾದಂತಹ ವಿಶ್ವಾಸ ಇದೆ. ನೋಡೋಣ, ಈಗ ಸದ್ಯಕ್ಕೆ ಯಾವ ತರದ ಅಂತದೇನು ಇಲ್ಲ. ಇಲ್ಲ, ನಾನು ಹೋಗ್ತಾ ಇರೋದು ಈಗ ನಮ್ಮ ಕಾಂಗ್ರೆಸ್ ಕಚೇರಿ ಉದ್ಘಾಟನೆ ಮಾಡೋದಿದೆ, ಫೌಂಡೇಶನ್ ಇದೆ, ಮತ್ತು ಕೆಲವು ಅನೇಕ ಪ್ರಮುಖವಾದಂತಹ ವಿಚಾರಗಳಿದೆ. ಅದನ್ನ ನಮ್ಮ ನಾಯಕರುಗಳನ್ನ, ಕೆಲವು ಸೆಂಟ್ರಲ್ ಮಿನಿಸ್ಟರ್ಸ್ನ ಕೂಡ ಕೆಲವು ವಿಚಾರದಲ್ಲಿ ಭೇಟಿ ಮಾಡಬೇಕಾಗಿದೆ. ಈ ಕೆಲವು ನಮ್ಮ ಲೀಗಲ್ ಎಕ್ಸ್ಪರ್ಟ್ಸ್ನ ಭೇಟಿ ಮಾಡಬೇಕಾಗಿದೆ. ಯಾಕೆಂದ್ರೆ ಈ ನೀರಿನ ಮಧ್ಯೆ 15 ದಿನಕ್ಕೆ ವಾರಕ್ಕೆ ಕರೀತಾ ಇದ್ದಾರೆ ಕಮಿಟಿನ. ಸೊ ಇನ್ನ ಮಳೆ ನಮಗೆ ಸರಿಯಾಗಿ ಬರ್ತಾ ಇಲ್ಲ. ಈಗಾಗಲೇ ಕೆಲವು ಜಾಗದಲ್ಲೆಲ್ಲ ಕೆಲವೆಲ್ಲ ರೈತರುಗಳು ಸ್ವಲ್ಪ ಗಲಾಟೆ ಮಾಡ್ತಾ ಇದ್ದಾರೆ. ಸೊ ಲೀಗಲ್ ರೆಮಿಡಿ ಏನು ಮಾಡ್ಬೋದು ಅಂತೇಳಿ ನಮ್ಮ ಲೀಗಲ್ ಎಕ್ಸ್ಪರ್ಟ್ಸ್ನ ನಾನು ಸ್ವಲ್ಪ ಚರ್ಚೆ ಮಾಡಬೇಕು. ಅದಕ್ಕೆ ಹೋಗ್ತೇನೆ. I think he is trying to take it over. I think he may be part of that. I don't know about it. What information he has, I don't know. I think he may be trying to take over it. Let him enjoy it. ಅಯ್ಯೋ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಬಿಡಪ್ಪ. ಅಯ್ಯೋ, ಐ ಡೋಂಟ್ ವಾಂಟ್ ಟು ಆನ್ಸರ್ ಟು ದಿಮ್. ನನಗೆ ಯಾಕೆ ಅವ್ನ ಉತ್ತರ ಯಾಕೆ ಕೊಡ್ಬೇಕು? ಅವ್ರು ಏನ್ ಬೇಕಾದ್ರು ಹೇಳಿ. ನನ್ನ ಹೆಸರು ಮಾತಾಡಿದ್ರೇನೆ ಅವ್ರಿಗೆ ಅವ್ರ ಪಾರ್ಟಿಲಿ ಕಿಮ್ಮತ್ ಬರೋದು. ಬಿಜೆಪಿಯವರು ಮಾರ್ಕೆಟ್ ಅಲ್ಲೂ ಕೂಡ ಮಾಡೋದು. ಮಾಡ್ಲಿ ಬಿಡಿ, ಅವರೆಲ್ಲ ಪಾಪ ನೆನ್ಸ್ಕೋಬೇಡ. ಇಲ್ಲ ನಿದ್ರೆ ಬರೋದಿಲ್ವಲ್ಲ ಕೆಲವ್ರಿಗೆ. ಲಾಲ್ಬಾಗಲ್ಲಿ ಏನೋ ಆಗಲ್ಲ ರೀ. ಲಾಲ್ಬಾಗಲ್ಲಿ ಎಲ್ಲೋ ಒಂದ್ ಕಡೆ ಒಳಗಡೆ ಹೋಗ್ತದಷ್ಟೇ, ಏನೋ ಅಲ್ಲೇನೋ ಎಫೆಕ್ಟ್ ಏನಾಗಲ್ಲ. ಲಾಲ್ಬಾಗ್ ಏನೋ ಎಫೆಕ್ಟ್ ಆಗಲ್ಲ. ಒಂದು ಕಾರ್ನರ್ ಲಾಲ್ಬಾಗ್ ಆದ್ಮೇಲೆ ಒಂದು ಸೈಡ್ ಅಲ್ಲಿ ಕೆಲವು ಸಂದರ್ಭದಲ್ಲಿ ಉಪಯೋಗಿಸಬೇಕಾಗ್ತದೆ. ಸೊ ಇವೆಲ್ಲ ಇದೆ. ಈಗ ನಾವು ಅದಕ್ಕೆ ಆ ಲಾಲ್ಬಾಗ್ ಆದ್ಮೇಲೆ ಅಲ್ಲಿ ಓಪನ್ ಆಗ್ತದೆ. ಜಸ್ಟ್ ಒಂದು ಸ್ಮಾಲ್ ಎಲ್ಲೂ ಯೂಸ್ ಆಗದೆ ಕಾಲದಲ್ಲಿ ಆಗ್ತದೆ. ಕೆಲಸಕ್ಕೆ ಸಂದರ್ಭದಲ್ಲಿ ಉಪಯೋಗಿಸಬಹುದು ಮೆಷಿನರಿ. ಮತ್ತೊಂದಕ್ಕೆ ಒಂದು 6 ತಿಂಗಳು ವರ್ಷಕ್ಕೆ ಉಪಯೋಗಕ್ಕೆ ಒಂದು ಮೂಲೆಯಲ್ಲಿ ಎಲ್ಲೂ ಏನು ಪ್ರಯೋಗ ಮಾಡ್ತಾರೆ ಆಗ್ಬೋದು ಅಷ್ಟೇ. ಅದು ಬಿಟ್ರೆ ಬೇರೆ ಏನಿಲ್ಲ. ಈಗ ನಾವು ಲಾಲ್ಬಾಗ್ ಅಂತದ್ನ 6 ಜಾಗ ಈಗಾಗಲೇ ಐಡೆಂಟಿಫೈ ಮಾಡಿದ್ದೀನಿ, ಫಾರೆಸ್ಟ್ ಜಾಗಗಳನ್ನ. ಈಗ ಅವ್ರ ಹತ್ರ ಎಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮಾತಾಡಿದ್ದೀನಿ. ಸೊ ಟ್ರೀ ಪಾರ್ಕ್ ಇರುವಂತ ಕಡೆ ಒಂದು ಹೊಸ ಇದನ್ನ ನಮ್ಮ ಕಾರ್ಪೊರೇಷನ್ ಅವರು ಕೆಲವರು ತೆಗೆದುಕೊಳ್ತಾ ಇದ್ದಾರೆ, BDAನು ಕೆಲವರು ತೆಗೆದುಕೊಳ್ತಾ ಇದ್ದಾರೆ. ಸೊ ಬೆಂಗಳೂರಿಗೆ ಮುಂದಕ್ಕೆ ಒಂದು 6 ಪಾರ್ಕ್ ಮಾಡಬೇಕು ಅಂತ ತೀರ್ಮಾನವನ್ನ ಮಾಡಿದ್ದೇವೆ. ಇದಲ್ಲದೆ ನೀರಿನ ಇದಕ್ಕೋಸ್ಕರ
ಬೆಂಗಳೂರು ನೀರನ್ನು ಕಾಪಾಡಬೇಕು ಅಂತೇಳಿ ಸುಮಾರು 6 ಟ್ಯಾಂಕು ಏನು ದೊಡ್ಡ ದೊಡ್ಡ ಟ್ಯಾಂಕ್ ಇದೆ, ಹೆಸರುಘಟ್ಟ ಟ್ಯಾಂಕು, ನಮ್ಮ ಹೊಸಕೋಟೆ ಟ್ಯಾಂಕು, ಈ ರೀತಿ ಏನು ಟ್ಯಾಂಕ್ಗಳಿದೆ, ಒಂದು 5-6 ಟ್ಯಾಂಕನ್ನು ಐಡೆಂಟಿಫೈ ಮಾಡಿದ್ದೀವಿ. ಅಲ್ಲೂ ಕೂಡ ನೀರು ಯಾವಾಗಲೂ ಕೂಡ ಇರಲಿಕ್ಕೆ ಅದನ್ನು ಒಂದು ಕಮಿಟಿ ಮಾಡಿ ಅದಕ್ಕೆ ಕಾಲೇ ರಿಪೋರ್ಟ್ ರೆಡಿ ಮಾಡ್ತಾ ಇದ್ದೀನಿ. ಯಾವ ರೀತಿ ಆ ಟ್ಯಾಂಕ್ ಉಳಿಸ್ಕೊಂಡು ಅಂತರ್ಜಲವನ್ನು ಹೆಚ್ಚಿಸಬೇಕು ಅಂತ ಮುಂದಕ್ಕೆ ನೆಕ್ಸ್ಟ್ 25 ಇಯರ್ಸ್ಗೆ ಬೆಂಗಳೂರಿಗೆ ಅನುಕೂಲ ಆಗಬೇಕು. ಸೊ ಯಾಕೆಂದರೆ ಒತ್ತುವರಿ ಎಲ್ಲ ಈಗಿಂದನೇ ಸ್ಟಾಪ್ ಮಾಡಬೇಕು. ಆ ಟ್ಯಾಂಕ್ಗಳಲ್ಲಿ ಅದಕ್ಕೆ ಬಂದೋಬಸ್ತ್ ಮಾಡಬೇಕು, ಯಾವ ರೀತಿ ಆಳ ಮಾಡಬೇಕು, ನೀರು ಯಾವುದು ಸೀವೇಜ್ ವಾಟರ್ ಒಳಗಡೆ ಹೋಗಬಾರ್ದು ಅಂತ ಎಲ್ಲದಕ್ಕೂ ಕೂಡ ಈಗಾಗಲೇ ಕ್ರಮ ಕೈಗೊಳ್ಳಲಿಕ್ಕೆ ನಾನು BWSSBಗೆ, ಲೇಕ್ ಡೆವಲಪ್ಮೆಂಟ್ ಅಥಾರಿಟಿ ಅವರಿಗೆ, ಮೈನರ್ ಇರಿಗೇಷನ್ ಅವರಿಗೆ, BDAಗೆ, BWSSB ಅವರಿಗೆ ಎಲ್ಲರೂ ಕೂಡ ಮಾರ್ಗದರ್ಶನ ಕೊಟ್ಟು ಅವ್ರ ಕೈಲಿ ಈಗಾಗಲೇ ಒಂದು ರಿಪೋರ್ಟ್ ರೆಡಿ ಮಾಡಿ ಅಂತ ಹೇಳಿದ್ದಾರೆ.